ಹಿಂದೂ ಮಹಿಳೆಯ ಜೊತೆ ಸಿಕ್ಕಿಬಿದ್ರು ಕಾಂಗ್ರೆಸ್ ಮುಖಂಡನಿಗೆ ಸ್ಥಳೀಯರು ಹಿಗ್ಗಾಮುಗ್ಗಾ ಥಳಿಸಿದ್ದಾರೆ. ಚಿಕ್ಕಮಗಳೂರು ನಗರದ ಗಾಂಧಿನಗರದಲ್ಲಿ ನಡೆದಂತಹ ಘಟನೆ ಅದು. ಹಿಂದೂ ಮಹಿಳೆ ಮನೆಯಲ್ಲಿ ನಿನಗೇನು ಕೆಲಸ ಅಂತ ಹೇಳಿ ಹಲ್ಲೆ ಮಾಡಿದ್ದಾರೆ. ಮಚ್ಚು ಹಿಡಿದು ಹಲ್ಲೆ ಮಾಡೋದಕ್ಕೆ ಯುವಕರ ಗುಂಪು ಯತ್ನಿಸಿತು. ಮನೆಯೊಳಗೆ ನುಗ್ಗಿ ಸ್ಥಳೀಯ ಯುವಕರಿಂದ ಆಗಿರುವಂತಹ ಹಲ್ಲೆ ಇದು. ತಡರಾತ್ರಿ ವಿವಾಹಿತ ಮಹಿಳೆಯ ಮನೆಯಲ್ಲಿ ರಾಹಿಲ್ ಶರೀಫ್ ಪತ್ತೆಯಾಗ್ತಾರೆ. ಒಂಟಿ ಮಹಿಳೆ ಜೊತೆ ನಿನಗೇನು ಕೆಲಸ ಅಂತ ಹೇಳಿ ಈ ಕಾಂಗ್ರೆಸ್ ಮುಖಂಡನ ಮೇಲೆ ಹಲ್ಲೆಯಾಗಿದೆ. ಚಿಕ್ಕಮಗಳೂರು ನಗರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಾಗಿರುವಂತಹ ಪ್ರಕರಣ. ರಾತ್ರಿ ಆ ಮಹಿಳೆ ಮನೆಯಲ್ಲಿದ್ದಂತಹ ರಾಹಿಲ್ ಶರೀಫ್ ಮನೆಯಲ್ಲಿರುವುದನ್ನು ಗಮನಿಸಿ ಯುವಕರ ಗುಂಪು ನುಗ್ಗಿ ಹಲ್ಲೆ ಮಾಡಿದೆ. ಇನ್ನು ಘಟನೆ ಬಗ್ಗೆ ಸ್ಪಷ್ಟನೆ ಕೊಟ್ಟಿದ್ದಾರೆ ಆ ಮಹಿಳೆ. ರಾಹಿಲ್ ನನ್ನ ಸ್ನೇಹಿತರು, ನನಗೆ ಆರೋಗ್ಯ ಸರಿ ಇರಲಿಲ್ಲ, ಔಷಧಿ ತಂದುಕೊಡೋದಕ್ಕೆ ಅಂತ ಮನೆಗೆ ಬಂದಿದ್ರು. ಆ ಸಂದರ್ಭದಲ್ಲಿ ಮನೆಗೆ ನುಗ್ಗಿ ನಮ್ಮ ಮೇಲೆ ಹಲ್ಲೆಗೆ ಯತ್ನಿಸಿ ವಿಡಿಯೋ ಮಾಡಿದ್ದಾರೆ. ರಾಹಿಲ್ ನನ್ನ ಸ್ನೇಹಿತರಷ್ಟೇ ಅಂತ ಆ ಮಹಿಳೆ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಸರಿ ಆಯ್ತು, ನಿನ್ಗೇನಾಗ್ಬೇಕು? ಫ್ರೆಂಡ್ ಆಗ್ಬೇಕು. ಏನ್ ಫ್ರೆಂಡ್ ಹೆಂಗೆ? ಏನ್ ಫ್ರೆಂಡ್ ಹೆಂಗೆ? ಯಾರಿದು? ಅವ್ರ ಕಡೆ ಬಂದಿದ್ದೀರಾ? ನಿನ್ಗೇನಾಗ್ಬೇಕು? ನಿನ್ಗೇನಾಗ್ಬೇಕು? ಮತ್ತೆ ಹೊರಗಡೆನೂ ಸ್ವಲ್ಪ ವಿಡಿಯೋಗಳು ವೈರಲ್ ಆಯ್ತು. ಆ ವಿಡಿಯೋದಲ್ಲಿ ರಾಯಲ್ ಶರೀಫ್ ಅವ್ರದ್ದು ಯಾವುದೇ ತಪ್ಪಿಲ್ಲ. ನನ್ಗೆ ಹುಷಾರಿರ್ಲಿಲ್ಲ ಅಂತ ರಾಯಲ್ ಶರೀಫ್ ಅವರಿಗೆ ಸ್ವಲ್ಪ ಮೆಡಿಸಿನ್ ತರ್ಲಿಕ್ಕೆ ಹೇಳಿದ್ದೆ. ಅವ್ರು ನನಗೆ ಫ್ರೆಂಡ್ ಅಷ್ಟೇ. ಮೆಡಿಸಿನ್ ತಂದು ಮನೆಗೆ ಕೊಡೋ ಟೈಮಲ್ಲಿ ಒಂದ್ 2 ನಿಮಿಷಕ್ಕೆ ಯಾರೋ 4-5 ಜನ ಬಂದ್ಬಿಟ್ಟು ಹಿಂದೆಯಿಂದ ಅವ್ರನ್ನ ನೂಕಿ ವಿಡಿಯೋ ಮಾಡಿ ಅದನ್ನ ವೈರಲ್ ಮಾಡಿರೋದು. ಅದನ್ನ ಎಲ್ಲ ಸಾಮಾಜಿಕ ಜಾಲತಾಣಗಳಲ್ಲೂ ಹಾಕಿದ್ದಾರೆ. ಬಟ್ ಆ ವಿಡಿಯೋ ಯಾವ್ದು ನಿಜ ಅಲ್ಲ. ಅವ್ರ ಮೆಡಿಸಿನ್ ತರೋ ಟೈಮಿಗೆ ಬೇಕಂತಾನೆ ಮಾಡಿರೋ ವಿಡಿಯೋ ಅದು. ಆತರ ವಿಡಿಯೋಸ್ ಏನಾದ್ರು ನಿಮ್ಗೂ ಬಂದ್ರೆ ಸಾಮಾಜಿಕ ಜಾಲತಾಣಗಳಲ್ಲೆಲ್ಲರೂ ಬಂದ್ರೆ ಅದಕ್ಕೆ ಪ್ರತಿಕ್ರಿಯಿಸ್ಬೇಡಿ. ಅದನ್ನ ಮತ್ತೆ ಯಾರಿಗೂ ಫಾರ್ವರ್ಡ್ ಮಾಡ್ಬೇಡಿ. ಅದರಿಂದ ನನ್ನ ಹೆಸರಿಗೂ ಧಕ್ಕೆ ಆಗುತ್ತೆ. ಮನೆ ಒಳಗೆ ಮತ್ತೆ ಹೊರಗಡೆನೂ ಸ್ವಲ್ಪ ವಿಡಿಯೋಗಳು. ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ಅಶ್ವಿತ್ ಇನ್ನಷ್ಟು ಮಾಹಿತಿ ಕೊಡ್ತಾರೆ. ಅಶ್ವಿತ್, ಇದು ಏನಿದು ಘಟನೆ? ಈ ಕಾಂಗ್ರೆಸ್ ಮುಖಂಡನಿಗೆ ಥಳಿಸೋ ಮಟ್ಟಿಗೆ ಹೋಗ್ತಾರೆ ಅಂತಂದ್ರೆ ಆ ಯುವಕರಿಗೆ ಯಾರು, ಏನ್ ಸಂಬಂಧ ಈ ಪ್ರಕರಣಕ್ಕೂ ಅವ್ರಿಗೂ ಅಂತ? ಖಂಡಿತವಾಗ್ಲೂ ಪ್ರತಿಮಾ, ನಿನ್ನೆ ಚಿಕ್ಕಮಗಳೂರು ನಗರದ ಗಾಂಧಿನಗರದಲ್ಲಿ ಈ ಒಂದು ಘಟನೆ ನಡೆದಿರುವಂತದ್ದು. ಕಾಂಗ್ರೆಸ್ ಮುಖಂಡ ರಾಹಿಲ್ ಶರೀಫ್ ಅನ್ನೋರು ಗಾಂಧಿನಗರದ ವಿವಾಹಿತ ಮಹಿಳೆಯ ಮನೆಗೆ ತೆರಳಿರ್ತಾರೆ. ಆ ಒಂದು ತೆರಳಿದಂತಹ ಸಂದರ್ಭದಲ್ಲಿ ಅಕ್ಕಪಕ್ಕದ ಮನೆಯವರು ಜೊತೆಗೆ ಆ ಯುವತಿಯ ಸಂಬಂಧಿಕರು ಏನಿದ್ದಾರೆ ಅವರು ಆ ರಾಹಿಲ್ ಶರೀಫ್ ಸೇರಿದಂತೆ ಮಹಿಳೆಯ ಮೇಲೂ ಹಲ್ಲೆಯನ್ನ ಮಾಡಿರುವಂತದ್ದು. ಪ್ರಮುಖವಾಗಿ ಆ ವಿವಾಹಿತ ಮಹಿಳೆಯ ಸಂಬಂಧಿಕರು ಏನಿದ್ದಾರೆ ಅವರು ಮಚ್ಚನ್ನ ಹಿಡಿದು ಮನೆಯೊಳಗೆ ನುಗ್ಗಿ ಆ ರಾಹಿಲ್ ಶರೀಫ್ ಯುವಕ ಏನಿದ್ದಾನೆ ಆತನಿಗೆ ಥಳಿಸಿರುವಂತದ್ದು. ಪ್ರಮುಖವಾಗಿ ಹಿಂದೂ ಮಹಿಳೆಯ ಮನೆಯಲ್ಲಿ ನಿನಗೇನು ಕೆಲಸ ಅಂತ ಒಂದು ಹಲ್ಲೆಯನ್ನ ಮಾಡಿರುವಂತದ್ದು. ಇದು ಚಿಕ್ಕಮಗಳೂರಿನಲ್ಲಿ ಭಾರಿ ಚರ್ಚೆಗೂ ಕೂಡ ಕಾರಣವಾಗಿರುವಂತದ್ದು. ಇದಕ್ಕೆ ಸಂಬಂಧಪಟ್ಟಂತೆ ಯುವತಿ ಕೂಡ ಒಂದು ವಿಡಿಯೋವನ್ನ ಮಾಡಿ ಹರಿಬಿಟ್ಟಿರುವಂತದ್ದು. ರಾಹಿಲ್ ಶರೀಫ್ ಏನಿದ್ದಾನೆ ಆತ ನನ್ನ ಸ್ನೇಹಿತನಷ್ಟೇ, ಆತ ನನಗೆ ಅನಾರೋಗ್ಯ ಇದ್ದ ಕಾರಣ ನನಗೆ ಔಷಧಿಯನ್ನ ಕೊಡ್ಲಿಕ್ಕೆ ಬಂದಿದ್ರು. ಈ ಒಂದು ಸಂದರ್ಭದಲ್ಲಿ ಕೆಲ ಯುವಕರು ಜೊತೆಗೆ ಅಕ್ಕಪಕ್ಕದವರು ಆತನ ಮೇಲೆ ಹಲ್ಲೆಯನ್ನ ನಡೆಸಿದ್ದಾರೆ. ಜೊತೆಗೆ ವಿಡಿಯೋವನ್ನ ಮಾಡಿ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಅನ್ನ ಮಾಡಿದ್ದಾರೆ ಅಂತ ಒಂದು ವಿಡಿಯೋದಲ್ಲಿ ಹೇಳಿಕೆಯನ್ನ ನೀಡಿರುವಂತದ್ದು. ಪ್ರಮುಖವಾಗಿ ಎರಡೂ ಕಡೆ ಕೂಡ ಯಾವುದೇ ರೀತಿಯ ದೂರು ದಾಖಲಾಗಿಲ್ಲ. ಆದ್ರೆ ನಿನ್ನೆ ಗಲಾಟೆ ಆದಂತಹ ಸಂದರ್ಭದಲ್ಲಿ ಚಿಕ್ಕಮಗಳೂರು ನಗರ ಠಾಣೆಯ ಪೊಲೀಸರು ಸ್ಥಳಕ್ಕೆ ಹೋಗಿದ್ದಾರೆ. ಆದ್ರೆ ಇಲ್ಲಿವರೆಗೂ ಕೂಡ ಎರಡೂ ಕಡೆಯವರು ದೂರನ್ನ ಕೊಟ್ಟಿಲ್ಲ ಪ್ರತಿಮಾ. ಪ್ರಮುಖವಾಗಿ ಕಾಂಗ್ರೆಸ್ ಮುಖಂಡ ರಾಹಿಲ್ ಶರೀಫ್ ಏನಿದ್ದಾನೆ ಆತ ಆ ಒಂದು ತಡರಾತ್ರಿ ಆ ಮನೆಗೆ ಹೋಗಿದ್ದ ಕಾರಣವಾಗಿ ಆ ಪಕ್ಕದ ಮನೆಯವರು ಜೊತೆಗೆ ಆ ಯುವತಿಯ ಸಂಬಂಧಿಕರೇನಿದ್ದಾರೆ ಅವರು ಥಳಿಸಿರುವಂತದ್ದು ಪ್ರತಿಮಾ. ಥ್ಯಾಂಕ್ ಯು ಅಶ್ವಥ್ ತಮ್ಮ ಮಾಹಿತಿಗೆ.